ಇದೆ ರಸ್ತೆಗೆ ವಾಲಿದೆ ಬಹುಮಹಡಿ ಕಟ್ಟಡ. ಬೆಂಗಳೂರಿನ ಕಾಟನ್ ಪೇಟೆ ಬಳಿ ಈ ಒಂದು ಘಟನೆ ನಡೆದಿರೋದು. ಬಹುಮಹಡಿ ಕಟ್ಟಡ ಇದು. ಈ ಕಟ್ಟಡ ವಾಲ್ತಾ ಇದ್ದಂತೆ ಖಾಲಿ ಮಾಡಿದ್ದಾರೆ ನಿವಾಸಿಗಳು. ಮನೆ ಖಾಲಿ ಮಾಡಿಬಿಟ್ಟಿದ್ದಾರೆ. ಲಕ್ಕಿಲಿ ಯಾವುದೇ ದುರಂತ ನಡೆದಿಲ್ಲ. ಸುಮಾರು 50 ವರ್ಷಗಳ ಹಳೆಯ ಕಟ್ಟಡ ಇದು. ಸದ್ಯಕ್ಕೆ ಕಟ್ಟಡದಲ್ಲಿ ಸಿಕ್ಕಾಕೊಂಡಿದ್ದ ಓರ್ವ ವ್ಯಕ್ತಿಯನ್ನ ರಕ್ಷಣೆ ಮಾಡಿದ್ದಾರೆ ಪೊಲೀಸರು. ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ರಕ್ಷಣಾ ಕಾರ್ಯಾಚರಣೆ ನಡೆಸಿರೋದು. ಕಟ್ಟಡ ತೆರವಿಗೆ ಸಿಬ್ಬಂದಿಯಿಂದ ಸಿದ್ಧತೆ ಆಗ್ತಾ ಇದೆ. ಜೆಸಿಬಿ ಮೂಲಕ ಕಟ್ಟಡ ತೆರವಿಗೆ ತಯಾರಿ ಮಾಡಲಾಗ್ತಾ ಇದೆ. ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಕಟ್ಟಡ ವಾಲಿದೆಯಲ್ಲ, ಯಾವ ಕ್ಷಣದಲ್ಲಾದ್ರೂ ಬೀಳೋ ಹಂತದಲ್ಲಿದೆ. ಹಾಗಾಗಿ ಅಕ್ಕಪಕ್ಕದಲ್ಲಿರುವಂತಹ ನಿವಾಸಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಆ ಮನೆಯನ್ನ ತೆರವುಗೊಳಿಸೋಕೆ ಎಲ್ಲಾ ರೀತಿಯ ಸಿದ್ಧತೆ ಆಗ್ತಿದೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ಯಾವ ರೀತಿ ಆ ಮನೆ ವಾಲಿದೆ ಅಂತ. ಆ ಮನೆಯಲ್ಲಿದ್ದ ಎಲ್ಲ ನಿವಾಸಿಗಳಿದ್ದಾರೆ. ತತ್ಕ್ಷಣ ಮನೆಯ ಪರಿಸ್ಥಿತಿಯನ್ನ ಅರಿತು ಮನೆಯನ್ನ ಖಾಲಿ ಮಾಡಿಬಿಟ್ಟಿದ್ದಾರೆ. ಸೊ ಒಂದು ಆಟೋ ಕೂಡ ಜಖಮ್ ಆಗಿದೆ. ಆ ಒಂದು ಮನೆ ವಾಲಿದ ರಭಸಕ್ಕೆ ಆ ಕೆಳಗಡೆನೆ ಸಿಕ್ಕಾಕೊಂಡಿರುವಂಥದ್ದು ಆಟೋ. ಈಗ ಯಾವುದೇ ರೀತಿಯ ಪ್ರಾಣಹಾನಿ ಆಗಿಲ್ಲ. ಮನೆ ವಾಲಿದಂತಹ ಸಂದರ್ಭದಲ್ಲಿ ಆ ಮನೆಯ ಒಳಗಡೆ ಒಬ್ಬ ವ್ಯಕ್ತಿ ಸಿಕ್ಕಾಕೊಂಡಿದ್ರು. ಮಾಹಿತಿ ತಿಳಿದು ತಕ್ಷಣ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಆ ವ್ಯಕ್ತಿಯ ರಕ್ಷಣೆಯನ್ನ ಮಾಡಿದ್ದಾರೆ. ಈಗ ಅಕ್ಕಪಕ್ಕದ ನಿವಾಸಿಗಳಿಗೆ, ಅಕ್ಕಪಕ್ಕದ ಕಟ್ಟಡಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಈ ಮನೆಯನ್ನ ತೆರವು ಮಾಡಬೇಕಾಗಿದೆ. ಬಹುಮಹಡಿ ಕಟ್ಟಡ ಇದು. ಸಾಕಷ್ಟು ಕುಟುಂಬ ಈ ಕುಟುಂಬದಲ್ಲಿ ವಾಸವಾಗಿತ್ತು ಈ ಕಟ್ಟಡದಲ್ಲಿ. ಈಗ ಆ ಕಟ್ಟಡ ತೆರವಿಗೆ ಸಿಬ್ಬಂದಿ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಜಾಗರೂಕತೆಯಿಂದ ಈ ಒಂದು ಕಟ್ಟಡವನ್ನ ತೆರವು ಮಾಡಬೇಕಾದಂತಹ ಒಂದು ಟಾಸ್ಕ್ ಏನಿದೆ ಪೊಲೀಸ್ ಮತ್ತು ಅಗ್ನಿಶಾಮಕ ಸಿಬ್ಬಂದಿಯ ಮುಂದೆ ಇರುವಂಥದ್ದು. ಸೊ ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆಯಿತು ಅಂತಾದ್ರೆ ಈ ಬಹುಮಹಡಿ ಕಟ್ಟಡ ಏನಿದೆ ಅಕ್ಕಪಕ್ಕದ ನಿವಾಸಿಗಳು ಕಟ್ಟಡಕ್ಕೂ ಕೂಡ ಹಾನಿ ಆಗುವಂಥದ್ದಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶರಣು ಹಂಪಿ, ಎಷ್ಟೊತ್ತಿಗೆ ಇದು ವಾಲಿರುವಂಥದ್ದು? ಏನಾದರೂ ಅನಾಹುತ ಆಗಿದೆಯಾ? ಮತ್ತೆ ಈಗ ಅಕ್ಕಪಕ್ಕದಲ್ಲೂ ಕೂಡ ದೊಡ್ಡ ದೊಡ್ಡ ಕಟ್ಟಡಗಳಿದೆ. ಯಾವ ರೀತಿ ಇದನ್ನ ತೆರವುಗೊಳಿಸ್ತಾರೆ, ಕಟ್ಟಡವನ್ನ ನೆಲಸಮಗೊಳಿಸ್ತಾರೆ? ಧನುಶ್ರೀ, ಕಳೆದ 2 ಗಂಟೆಗಳ ಹಿಂದೆ ನಡೆದಿರುವಂತ ಘಟನೆ ಭಾರಿ ದುರಂತ ಆಗೋದು ತಪ್ಪಿದೆ. ಯಾಕಂದ್ರೆ ವಾಲ್ತಿರೋ ಏನು ದೃಶ್ಯಗಳನ್ನ ನೋಡ್ತಿದ್ದಂತೆ, ಅಂದ್ರೆ ಅಲ್ಲಿ ವಾಲ್ತಾ ಇದೆ ಅನ್ನೋದು ಅನುಭವಕ್ಕೆ ಬರ್ತಿದ್ದಂತೆ ಎಲ್ಲರೂ ಕೂಡ ಕಟ್ಟಡದಿಂದ ಹೊರಗಡೆ ಬರುವಂತ ಕಾರ್ಯವನ್ನು ಮಾಡಿದ್ರು. ಆದ್ರೆ ಓರ್ವ ವ್ಯಕ್ತಿ ಮಾತ್ರ ಅದೇ ಕಟ್ಟಡದಲ್ಲೇ ಉಳ್ಕೊಂಡಿದ್ರು. ಸೊ ಅವರನ್ನ ಹೊರತರುವಂತ ಕಾರ್ಯವನ್ನ ಸ್ಥಳೀಯವಾಗಿ ಪೊಲೀಸರು ಮತ್ತು ಸ್ಥಳೀಯ ನಿವಾಸಿಗಳಿಂದರೆ ಅವರೆಲ್ಲರೂ ಕೂಡ ಸೇರಿ ಒಳಗಡೆ ಇದ್ದಂತ ಓರ್ವ ವ್ಯಕ್ತಿಯನ್ನು ಕೂಡ ಹೊರಗಡೆ ತರುವಂತ ಕಾರ್ಯವನ್ನು ಕೂಡ ಮಾಡಲಾಗಿದೆ. ಈಗ ಕಾರ್ಯಾಚರಣೆಯನ್ನ ಮಾಡಿ ಜೆಸಿಬಿಗಳ ಮೂಲಕ ಹಿಟಾಚಿಯನ್ನು ಕೂಡ ಕರೆಸಿ ಆ ಕಟ್ಟಡವನ್ನ ನೆಲಸಮ ಮಾಡ್ಲಿಕ್ಕೆ ಈಗ ತಯಾರಿಗಳನ್ನೆಲ್ಲವನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಕಾಟನ್ ಪೇಟೆ ಅಂತ ಅಂದ್ಕೊಳ್ಳೇನೆ ನಿಮಗೆ ಚಿಕ್ಕ ಚಿಕ್ಕ ರಸ್ತೆಗಳಿದಾವೆ ಮತ್ತು ಸುತ್ತಲೂ ಕೂಡ ಮನೆಗಳಿರೋದು ಮತ್ತು ಸಣ್ಣ ಸಣ್ಣ ವಾಣಿಜ್ಯ ಮಳಿಗೆಗಳ ರೀತಿಯೂ ಕೂಡ ಕಾಂಪ್ಲೆಕ್ಸ್ಗಳು ಕೂಡ ಇದಾವೆ. ಸೊ ಇಂಥದ್ರ ಮಧ್ಯೆ 2 ಮಹಡಿಗಳ ಈ ಕಟ್ಟಡ ಏನಿದೆ ತುಂಬಾ 40 ರಿಂದ 50 ವರ್ಷ ಹಳೆಯ ಕಟ್ಟಡ ಅಂತ ಹೇಳಿ ಹೇಳಲಾಗ್ತಾ ಇದೆ. ಸೊ ಕಟ್ಟಡ ಆಲ್ಮೋಸ್ಟ್ 20% ವಾಲಿರೋದು ಕಂಡು ಬರ್ತಾ ಇದೆ. ಈಗಾಗಲೇ ವಾಲಿರೋ ಪರಿಣಾಮವಾಗಿ ಒಂದು ಆಟೋ ಸಂಪೂರ್ಣವಾಗಿ ಜಖಮ್ ಕೂಡ ಆಗಿದೆ. ಆ ಆಟೋ ಮೇಲೇನೆ ವಾಲಿರೋ ದೃಶ್ಯಗಳು ಕೂಡ ನೀವು ನೋಡ್ತಾ ಇದ್ದೀರಿ. ಸ್ಥಳೀಯರೆಲ್ಲರೂ ಕೂಡ ಅದ್ರ ಸುತ್ತಮುತ್ತಲಿರುವಂತ ಜನರನ್ನೆಲ್ಲರನ್ನು ಕೂಡ ಸಾಧ್ಯ ಆದಷ್ಟು ಸುರಕ್ಷಿತ ಸ್ಥಳಗಳಿಗೆ ಹೋಗುವಂತೆನೂ ಕೂಡ ಈಗ ಪೊಲೀಸರು ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿನೂ ಕೂಡ ಆಗಮಿಸಿ ಆ ಕಟ್ಟಡವನ್ನ ತೆರವು ಮಾಡ್ಲಿಕ್ಕೂ ಕೂಡ ಈಗ ಮುಂದಾಗ್ತಾ ಇದ್ದಾರೆ. ಬಟ್ ಈ ರೀತಿಯಾಗಿ ಹಳೆ ಕಟ್ಟಡಗಳು ಕೆಳಗಡೆ ಇರುವಂತ ವಾಲ್ ಏನಿದೆ ಅದು ಸಂಪೂರ್ಣವಾಗಿ ಬೀಳುವ ಹಂತಕ್ಕೆ ಬಂದಿದೆ. ಈ ಕಾರಣಕ್ಕಾಗಿ 2 ಮಹಡಿಯ ಕಟ್ಟಡ ಏನಿದೆ ಈಗ ಅದನ್ನ ನೆಲಸಮ ಮಾಡೋದು ಅನಿವಾರ್ಯ. ಯಾಕಂದ್ರೆ 20% ವಾಲ್ ಇದೆ. ಯಾವ ಕ್ಷಣ ಆದ್ರೂ ಕೂಡ ಅದು ಬೀಳಬಹುದು. ಶರಣು ಹಂಪಿ, ಈಗ ಈ ಮನೆ ಬೀಳೋ ಹಂತಕ್ಕೆ ಬರೋವರೆಗೂ ಮನೆ ಮಾಲೀಕರಿಗೆ ಗೊತ್ತಿರ್ಲಿಲ್ವಂತ ಮನೆ ಮಾಲೀಕ ಎಲ್ಲಿರುವಂತದ್ದು, ಯಾರವರು, ಮತ್ತೆ ಅವರಿಗೆ ಈ ಒಂದು ವಿಚಾರದ ಬಗ್ಗೆ, ಈ ಒಂದು ಮನೆ ಬೀಳೋ ಹಂತದಲ್ಲಿದೆ ಅನ್ನೋದು ಗಮನಕ್ಕೆ ಬಂದಿರ್ಲಿಲ್ವಾ? ಹೇಗೆ ಮನೆ ಮಾಲೀಕರಿಗೆ ಖಂಡಿತವಾಗಿ ಕೂಡ ಈ ರೀತಿಯಾದಂತ ಏನು ನಮ್ ಕಟ್ಟಡ ಸಂಪೂರ್ಣವಾಗಿ ವಾಲತ್ತೆ ಅಂತ ಹೇಳಿ ಯಾರು ಕೂಡ ಅವರ ಅಂದಾಜಲ್ಲೂ ಕೂಡ ಇದ್ದಿದ್ದಿಲ್ಲ. ಆ ರೀತಿಯಾದಂತ ಸಿಚುವೇಶನ್ ಇದ್ದಿದ್ದಿಲ್ಲ. ಬೆಳಗ್ಗೆ ಕೆಲಸಕ್ಕಂತ ಹೋದವರು ಈಗ ಫೋನ್ ಮಾಡಿ ಅವರನ್ನ ಕರೆತರುವಂತ ಕಾರ್ಯನೂ ಕೂಡ ಆಗ್ತಾ ಇದೆ. ಅವ್ರ ಮನೆ ಹತ್ರನೂ ಕೂಡ ಬರ್ತಾ ಇದ್ದಾರೆ. ಮಾಹಿತಿನೇ ಇದ್ದಿದ್ದಿಲ್ಲ. ಎಲ್ರಿಗೂ ಕೂಡ ಆಶ್ಚರ್ಯ. ಯಾಕಂದ್ರೆ ಸುತ್ತಮುತ್ತಲಿರುವಂತ ಕಟ್ಟಡಗಳು ನೋಡ್ತಾ ಹೋದ್ರೆ 40 ವರ್ಷ, 50 ವರ್ಷ, 30 ವರ್ಷ ಇರುವಂತ ಕಟ್ಟಡಗಳೇ ಮ್ಯಾಕ್ಸಿಮಮ್ ಅಲ್ಲೆಲ್ಲ ಇದಾವೆ.
ಬಟ್ ಇಲ್ಲಿ ಇದ್ದಕ್ಕಿದ್ದಂತೆ ಅಲ್ಲಿರೋದು ಏನಕ್ಕೆ ಅನ್ನುವಂತ ಮಾಹಿತಿನೂ ಕೂಡ ಈಗ ಗೊತ್ತಾಗ್ತಾ ಇಲ್ಲ. ಅಲ್ಲಿರುವ ಏನು ಆ ಅನುಭವ ಆದ್ಕೊಳ್ಳೇನೆ ಅಲ್ಲಿರುವಂತ ನಿವಾಸಿಗಳೇನಿದ್ದಾರೆ ಬಹಳಷ್ಟು ಒಂದು 6 ರಿಂದ 8 ಜನ ಇದ್ರು, ಅವರೆಲ್ಲರೂ ಕೂಡ ಹೊರಗಡೆ ಬಂದಿದ್ದಾರೆ. ಓರ್ವ ವ್ಯಕ್ತಿ ಮಾತ್ರ ಒಂದಷ್ಟು ಆತಂಕ ಸೃಷ್ಟಿಯಾಗಿತ್ತು, ಬಟ್ ಅವ್ರನ್ನು ಕೂಡ ಕಾರ್ಯಾಚರಣೆಯಲ್ಲಿ ಅಂದ್ರೆ ಅಲ್ಲಿ ಸ್ಥಳೀಯರು ಮತ್ತು ಪೊಲೀಸರ ನೆರವಿನಿಂದ ಅವರನ್ನ ಹೊರಗಡೆ ತರುವಂತ ಕಾರಣ ಕೂಡ ಆಗಿದ್ದಾರೆ. ಈ ಕಟ್ಟಡದಲ್ಲಿ ಸದ್ಯ ವಾಲಿರುವಂತ ಕಟ್ಟಡದಲ್ಲಿ ಯಾರೊಬ್ಬರು ಕೂಡ ಇಲ್ಲ. ಆ ಕಾರಣಕ್ಕಾಗಿ ಅದನ್ನ ಇಮಿಡಿಯೇಟ್ ಆಗಿ ತೆರವು ಮಾಡ್ಬೇಕು. ಇಲ್ಲದೆ ಆದ್ರೆ ಸುತ್ತಮುತ್ತಲಿರುವಂತ ಕಟ್ಟಡಗೂ ಕೂಡ ಹಾನಿಯಾಗುವಂತ ಚಾನ್ಸಸ್ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿ ಎಲ್ಲರೂ ಕೂಡ ತೆರವು ಮಾಡ್ಲಿಕ್ಕೆ ಕಾರ್ಯಾಚರಣೆಗೆ ಮುಂದಾಗ್ತಾ ಇದ್ದಾರೆ. ಧನುಷ್ ಶರಣಂಪೀಗ ನಾವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದೀವಿ, ಅಕ್ಕಪಕ್ಕದಲ್ಲೂ ಕೂಡ ದೊಡ್ಡ ದೊಡ್ಡ ಕಟ್ಟಡಗಳಿದೆ, ಅಲ್ಲೂ ಕೂಡ ನಿವಾಸಿಗಳಿದ್ದಾರೆ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ತೆರವು ಮಾಡುವಂತ ಹಂತದಲ್ಲಿ. ಸೊ ಹಾಗಾಗಿ ಅಕ್ಕಪಕ್ಕದ ನಿವಾಸಿಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತ ಕೆಲಸ ಏನಾದ್ರೂ ಆಗತ್ತಾ ಹೇಗೆ? ಈಗಾಗಲೇ ಪೊಲೀಸರು ಬಂದು ಏನು ಸುರಕ್ಷತಾ ಸ್ಥಳಗಳಿಗೆ ಹೋಗಿ ಅಂತೇಳಿ, ಯಾಕಂದ್ರೆ ಕಟ್ಟಡ ಬೀಳುವಂತ ಕಟ್ಟಡ ಬೀಳಲಿಕ್ಕೆ ವಾಲಿರುವ ಸೈಡ್ ಏನಿದೆ ಸೈಡ್ಗೆ ಸೊ ಅಲ್ಲಿ ಯಾರೊಬ್ರು ಕೂಡ ಸರೌಂಡಿಂಗ್ಸ್ ಅಲ್ಲಿರುವಂತ ಮನೆ ನಿವಾಸಿಗಳನ್ನು ಕೂಡ ಹೊರಗಡೆ ನೀವು ಇರಿ ಅಂತ ಹೇಳಿ ಈಗಾಗಲೇ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಏನ್ ಡೈರೆಕ್ಷನ್ಸ್ ಏನಿದಾವೆ ಅವುಗಳೆಲ್ಲವನ್ನು ಕೂಡ ಸ್ಥಳೀಯ ಮತ್ತು ಪೊಲೀಸ್ ಸಿಬ್ಬಂದಿಗಳೇನಿದ್ದಾರೆ ಕಾನ್ಸ್ಟೇಬಲ್ ಇಂದ ಹಿಡಿದು ಪ್ರತಿಯೊಬ್ಬ ಸಿಬ್ಬಂದಿನೂ ಕೂಡ ಈಗ ಆ ಡೈರೆಕ್ಷನ್ಸ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ. ಬಹುತೇಕ ಎಲ್ಲರೂ ಸರೌಂಡಿಂಗ್ಸ್ ಅಲ್ಲಿರುವಂತದ್ದು, ಯಾಕಂದ್ರೆ 100 ರಿಂದ 150 ಮೀಟರ್ ವರೆಗೂ ಕೂಡ ಕ್ಲಿಯರೆನ್ಸ್ ಇರ್ಲಿ ಅಂತ ಹೇಳಿ ಈಗ ಸೂಚನೆ ಲಭ್ಯ ಆಗ್ತಾ ಇದೆ. ಅದೇ ರೀತಿಯಾಗಿ ಸರೌಂಡಿಂಗ್ಸ್ ಅಲ್ಲಿರುವಂತ ಜನರೆಲ್ಲರೂ ಕೂಡ ಸುರಕ್ಷಿತವಾದ ಸ್ಥಳಗಳಿಗೆ ಅಂದ್ರೆ ಸ್ವಲ್ಪ ದೂರದ ಸ್ಥಳಗಳಿಗೆ ಹೋಗ್ಲಿಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಆ ರೀತಿ ಕಾರ್ಯನೂ ಕೂಡ ಮಾಡ್ತಿದ್ದಾರೆ. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಅನಾಹುತ ಆಗಬಾರದು, ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲು ಈಗ ಪೊಲೀಸರು ಅದೇ